ಹಾಯ್ ಆಲ್, ಗುಡ್ ಈವ್ನಿಂಗ್. ಇದು ವೆನ್ಸ್ಡೇ ಈವ್ನಿಂಗ್ದು ವ್ಲಾಗ್ ಆಗಿರುತ್ತೆ. ಸೊ ನನ್ನ ಮಗಳು ಯಾಕೆ ಇವತ್ತು ಮಧ್ಯಾಹ್ನ ಸರಿಯಾಗಿ ಊಟನೇ ಮಾಡಿಲ್ಲ. ಹಾಗಲಿಕ್ಕೆ ಹೋಗಿ ಕಲ್ಲಂಗಡಿ ಹಣ್ಣನ್ನು ಪೀಸ್ ಮಾಡಿ ಕೊಟ್ಟಿದ್ದೀನಿ, ಇದಾದರೂ ತಿಂತಾಳೇನೋ ಅಂತ. ಅವಳಿಗೆ ಕಲ್ಲಂಗಡಿ ಹಣ್ಣೊಂದು ಇಷ್ಟಪಟ್ಟು ತಿಂತಾಳೆ. ಸೊ ಎಲ್ಲ ಆದಮೇಲೆ ನಮ್ಮದು ಆ್ಯಸ್ ಯೂಶ್ವಲ್ಲು ಈವ್ನಿಂಗ್ ರೂಟೀನ್ ಶುರು ಆಯಿತು. ಫಸ್ಟು ಸಾರೆಲ್ಲ ಬಿಸಿಗೆ ಇಟ್ಕೊಬಿಡ್ತೀನಿ. ಸಾರು ಬಿಸಿಗಿಟ್ಟು ಟೀನು ಮಾಡ್ಕೊಂಬಿಡ್ತೀನಿ. ಮನೆಗೆ ಡೈಲಿ ಒಬ್ಬರು ಕೆಲ್ಸಕ್ಕೆ ಬರ್ತಾರೆ, ಅವರಿಗೆ ಅಂದು ನಮ್ಮ ಅತ್ತೆಗೆ ಎಲ್ಲ ಟೀ ಮಾಡ್ತೀನಿ. ಮತ್ತು ನಾನು ಟೀ ಕುಡಿಯೋಲ್ಲ. ಮಾರ್ನಿಂಗು ಈವ್ನಿಂಗು ಟೀ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಏನೂ ಕುಡಿಯೋಲ್ಲ. ಫಸ್ಟಿಗೆ ಒಂದೊಂದು ಲೋಟ ಹಾಲು ಕುಡಿತಿದ್ದೆ, ಯಾಕೋ ಇವಾಗ ಅದು ಕುಡಿಯೋಲ್ಲ. ಕುಡಿಬೇಕನ್ಸ ನಂಗೆ ಹಾಲು ಅಂದರೆ ಫಸ್ಟಿಂದನೂ ಇಷ್ಟ ಇಲ್ಲ. ಬಟ್ ಏನು ಪ್ರೆಗ್ನೆನ್ಸಿಲಿದ್ದಾಗ ಮತ್ತು ಇವಾಗ ಬ್ರೆಸ್ಟ್ ಫೀಡಿಂಗಿಗೋಸ್ಕರ ಹಾಲು ಕುಡಿತಾ ಇದ್ದೆ. ಬಟ್ ನಾವು ಹಾಲು ಕುಡಿಯೋದ್ರಿಂದ ಬ್ರೆಸ್ಟ್ ಮಿಲ್ಕ್ ಏನು ಇನ್ಕ್ರೀಸ್ ಆಗಲ್ಲ, ಬಟ್ ಸ್ಟಿಲ್ ಕ್ಯಾಲ್ಶಿಯಮಿಗೋಸ್ಕರ ಕುಡಿತಾ ಇದ್ದೆ. ಬಟ್ ಇವಾಗ ಅದನ್ನು ಕುಡಿತಾ ಇಲ್ಲ, ಕುಡಿಬೇಕಂತ ಅನಿಸಲ್ಲ ಯಾಕೋ. ಸೊ ಈಗ ನನ್ನ ಮಗಳು ಒಂದೊಂದು ಲೋಟ ಹಾಲು ಕುಡಿತಾಳೆ, ಅದೇ ಖುಷಿ. ಬಟ್ ಮಕ್ಕಳಿಗೆ ಹಸು ಹಾಲಿಗಿಂತನೂ ತೆಂಗಿನಕಾಯ್ದು ಹಾಲು ಕುಡಿಸ್ಬೇಕಂತ ತುಂಬ ಒಳ್ಳೆಯದು. ಬಟ್ ಇವು ಕುಡಿಯಲ್ಲ, ಯಾಕಂದರೆ ಫಸ್ಟಿಂದನೂ ಅಭ್ಯಾಸ ಮಾಡಿಸಿದ್ರೆ ಕುಡಿತಿದ್ರೇನು. ಬಟ್ ಇವಾಗ ಅದರದ್ದು ಟೇಸ್ಟ್ ಡಿಫ್ರೆಂಟ್ ಅನಿಸುತ್ತೆ, ಹಾಗಲಿಕ್ಕೆ ಹೋಗಿ ಕುಡಿಯಲ್ಲ ಅವಳು. ನೆಕ್ಸ್ಟ್ ನಾನು ಸಾರು ಹಾಲು ಎಲ್ಲ ಬಿಸಿ ಮಾಡ್ತಾನೆ ಪಾತ್ರೆ ತೊಳೆದಿರೋದನ್ನು ಜೋಡಿಸ್ಕೊಂಡೆ. ಮಧ್ಯಾಹ್ನ ತೊಳೆದಿಟ್ಟಿರೋದು ಪಾತ್ರೆಗಳು ಎಲ್ಲ ಸಂಜೆ ಒಂದು ಟ್ರಿಪ್ ಜೋಡಿಸ್ಕೊಂಡು ಮತ್ತೆ ಸಂಜೆ ಪಾತ್ರೆ ಆಗಿರುತ್ತೆ, ಅದನ್ನು ತೊಳೆದಿಡೋದು. ನನಗೆ ಯಾವಾಗಲೂ ಒಂದು ಅನ್ಸೋದು ಏನಂದರೆ, ಸಿಂಕು ಒಂಥರ ಅಕ್ಷಯ ಪಾತ್ರೆ ಇದ್ದಂಗೇನು. ಅದ್ರಲ್ಲಿ ಪಾತ್ರೆ ಅಂತೂ ತಪ್ಪದೇ ಇಲ್ಲ, ಎಷ್ಟು ತೊಳೆದ್ರೂ ಪಾತ್ರೆ ಇರುತ್ತೆ, ಎಷ್ಟು ತಿಕ್ಕಿದ್ರು ಮತ್ತು ಹಾಗೆ ಇರುತ್ತೆ. ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಸಿಂಕ್ ಒಂಥರ ಅಕ್ಷಯ ಪಾತ್ರೆ ಇದ್ದಂಗೆನೆ ಅಂತ. ನಮ್ಮನೇಲಿ ಮಾತ್ರ ಹಿಂಗೆ ಅಥವಾ ಎಲ್ಲ ಮನೇಲೂ ಹಿಂಗೇನ ಗೊತ್ತಿಲ್ಲ, ಬಟ್ ನಮ್ಮ ಮನೇಲಂತೂ ಫಿಕ್ಸ್. ನಾನು ಅದಕ್ಕೆ ಅಕ್ಷಯ ಪಾತ್ರೆ ಅಂತಲೇ ಹೆಸರಿಟ್ಬಿಟ್ಟಿದ್ದೀನಿ, ಯಾಕಂದರೆ ಖಾಲಿ ಆಗೋದೇ ಇಲ್ಲ ಅದರಲ್ಲಿ, ಹಾಗಲಿಕ್ಕೆ ಹೋಗಿ. ನೆಕ್ಸ್ಟ್ ಪಾತ್ರೆ ಎಲ್ಲ ತೊಳೆದ್ಮೇಲೆ ಒಂದು ಸತಿ ಸಿಂಕ್ ತೊಳಿಲಿಲ್ಲ ಅಂದರೆ ಸಮಾಧಾನನೇ ಇರಲ್ಲ. ಸೊ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ನಾನು ಯಾವಾಗಲೂ ಸಿಂಕ್ ಒಂದು ಸತಿ ತೊಳೆದಿಟ್ಬಿಡ್ತೀನಿ, ಆವಾಗನೇ ಸಮಾಧಾನ ಅನಿಸೋದು ಅದು. ನೆಕ್ಸ್ಟ್ ಸಿಂಕ್ ಎಲ್ಲ ತೊಳೆದ್ಬಿಟ್ಟು ಒಂದು ಸತಿ ಶೆಲ್ಫನ್ನು ನೀಟಾಗಿ ಒರೆಸ್ಕೊಂಡ್ಬಿಟ್ರೆ ಅಲ್ಲಿಗೆ ಅಡುಗೆ ಮನೆ ಕೆಲಸ ಅರ್ಧ ಮುಗ್ದಂಗೆ ಅನಿಸುತ್ತೆ. ಸೊ ಇವತ್ತು ಟೀನೂ ಮಾಡಿಲ್ಲ, ಯಾಕಂದರೆ ಇತ್ತು ಟೀ ಆಲ್ರೆಡಿ. ಮಧ್ಯಾಹ್ನ ಯಾರು ಬಂದಿದ್ರು ಅಂತ ಟೀ ಮಾಡಿದ್ವಿ, ಹಾಗಲಿಕ್ಕೆ ಹೋಗಿ ಇವತ್ತು ಟೀ ಮಾಡಿಲ್ಲ, ಇಲ್ಲಾಂದರೆ ಡೈಲಿ ಮಾಡ್ತಾ ಇರ್ತಿದ್ವಿ. ಆ್ಯಂಡ್ ನಾವು ಬೇಸಿಗೆ ಆಗಿರೋದ್ರಿಂದ ಎಷ್ಟು ನೀರು ಕುಡಿದ್ರು ಕಮ್ಮಿನೇ ಅನಿಸುತ್ತೆ. ಹಾಗಲಿಕ್ಕೆ ಹೋಗಿ ನಾವು ಎಷ್ಟು ಸಾಧ್ಯ ಆಗೋಷ್ಟು ಅಷ್ಟು ನೀರು ಕುಡಿತಾನೇ ಇರಬೇಕು. ಬಾಡಿ ಡಿಹೈಡ್ರೇಟ್ ಆದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಹಾಗಲಿಕ್ಕೆ ಹೋಗಿ ಏನೇನು ಹಣ್ಣು ಇರ್ಬೋದು, ಜ್ಯೂಸಸ್ ಆಗಿರ್ಬೋದು, ಅಥವಾ ವಾಟರ್ ಕಂಟೆಂಟ್ ಇರೋ ಹಣ್ಣು ಹೆಚ್ಚಾಗಿ ಈ ಸೀಸನಲ್ಲಿ ಸಿಗೋದು ನಮಗೆ ವಾಟರ್ ಮಿಲನ್ ಆಗಿರ್ಬೋದು, ಕರ್ಬೂಜ ಆಗಿರ್ಬೋದು, ಗ್ರೇಪ್ಸು, ಆರೆಂಜು. ಸೊ ಇಂಥವೆಲ್ಲ ನಾವು ಎಷ್ಟು ಕನ್ಸ್ಯೂಮ್ ಮಾಡ್ತೀವಲ್ಲ ಅಷ್ಟು ನಮ್ಮ ಹೆಲ್ತಿಗೆ ಒಳ್ಳೆಯದು. ಆ್ಯಂಡ್ ವಾಟರ್ ಮಿಲನ್ನು ಇಂಥವೆಲ್ಲ ತಿಂದರೆ ಹಸು ಆಗುತ್ತೆ. ಸೊ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು. ಈ ಸೀಸನ್ ಅಂತಲ್ಲ, ಯಾವುದೇ ಸೀಸನಲ್ಲಿ ಯಾವ್ಯಾವ ಫ್ರೂಟ್ಸ್ ಸಿಗುತ್ತೆ ಅದನ್ನು ತಿಂದರೆ ಒಳ್ಳೆಯದು. ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ನೆಕ್ಸ್ಟ್ ಟಾಸ್ಕ್ ನಾನು ಬಂದುಬಿಟ್ಟು ಕಸ ಗುಡಿಸೋದು. ಸೊ ಒಂದ್ಸತಿ ಮನೆಯೆಲ್ಲ ಕಸ ನೀಟಾಗಿ ಗುಡಿಸ್ಕೊಂಡ್ಬಿಟ್ರೆ ಅದನ್ನು ಮುಗ್ದೋಗ್ಬಿಡುತ್ತೆ. ಬಟ್ ಏನು ಕೆಲವರು ಸಂಜೆ ಅಷ್ಟೊತ್ತಿಗೆ ಕಸ ಗುಡಿಸ್ಬಾರ್ದು ಅಂತಾರೆ, ಕೆಲವರು ಸಂಜೆ ಅಷ್ಟೊತ್ತಿಗೆ ಕಸ ಗುಡಿಸ್ಬೇಕು ಅಂತಾರೆ. ಆ್ಯಂಡ್ ಫಸ್ಟಿನ ಕಾಲದ ಶಾಸ್ತ್ರ ಏನಿದೆ, ಸಂಜೆ ಅಷ್ಟೊತ್ತಿಗೆ ಕಸ ಗುಡಿಸ್ಬೇಕು, 6 ಗಂಟೆ ಒಳಗೆ ಕಸ ಗುಡಿಸ್ಬೇಕು ಅನ್ನೋದು ರೀಸನ್ ಏನಂದರೆ, ಅವಾಗಿನ ಕಾಲದಲ್ಲೆಲ್ಲ ಕರೆಂಟ್ ಇರ್ತಾ ಇರಲಿಲ್ಲ ಅಲ್ವಾ. ಹಾಗಲಿಕ್ಕೆ ಹೋಗಿ ಮನೆಯೊಳಗೆ ಏನೇ ಬಿದ್ದಿದ್ರು ಕತ್ಲಾಗೋದ್ರೊಳಗೆ ಗುಡಿಸಿ ಹೊರಗೆ ಹಾಕಿಬಿಟ್ರೆ ಏನು ಬಿದ್ದಿರುತ್ತೋ ಅದು ನಮ್ಮ ಕಣ್ಣಿಗೆ ಕಾಣುತ್ತೆ ಅನ್ನೋ ರೀಸನ್ನಿಗೆ ಅದು ಮಾಡಿರೋದು, ಕತ್ಲಾಗೋದ್ರೊಳಗೆ ಗುಡಿಸಿ ಹಾಕಬೇಕು ಅಂತ. ಅದೇ ಸೈಂಟಿಫಿಕ್ ರೀಸನ್ ಅದ್ರದ್ದು. ಸೊ ನಾನು ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೆ, ನಮ್ಗೆ ಏನೇ ಶಾಸ್ತ್ರಗಳು ಮಾಡಿದ್ರು ಪ್ರತಿಯೊಂದಕ್ಕೂ ಒಂದು ಸೈಂಟಿಫಿಕ್ ರೀಸನ್ ಇರುತ್ತೆ. ಅದು ಗೊತ್ತಿಲ್ಲದೇ ಅದನ್ನು ಶಾಸ್ತ್ರ ಅಂತ ಮಾಡಿಬಿಟ್ಟಿದ್ದಾರೆ. ಇವಾಗ ಏನು ಕಣ್ಣಿಗೆ ಕಾಣಲ್ಲ. ಆವಾಗಿನ ಕಾಲದಲ್ಲೆಲ್ಲ ಕರೆಂಟ್ ಇರ್ತಾ ಇರಲಿಲ್ಲ, ಮತ್ತು ದೀಪದ ಬೆಳಕಲ್ಲಿ ಇರ್ತಾಯಿದ್ರು. ಹಾಗಲಿಕ್ಕೆ ಹೋಗಿ ಕರೆಂಟ್ ಬೆಳಕಿದ್ದಾಗನೇ ಗುಡಿಸ್ಬಿಟ್ರೆ ಏನಾದ್ರು ಬಿದ್ದಿದ್ರೆ ನಮ್ಮ ಕೈಗೆ ಸಿಗುತ್ತೆ ಅನ್ನೋ ರೀಸನಿಗೆ ಕತ್ಲಾಗೋದ್ರೊಳಗೆ ಗುಡಿಸ್ಬೇಕು ಅಂತ ಅಂತಿದ್ರು. ಸೊ ನೆಕ್ಸ್ಟ್ ನಂದು ಬಟ್ಟೆ ಎಲ್ಲ ಬೆಳಗ್ಗೆ ಮಗು ಬಟ್ಟೆ ನಾನು ಕೈಯಲ್ಲೇ ಒಗ್ದಾಕ್ತೀನಿ, ನಮ್ಮದೆಲ್ಲ ಮಷಿನಿಗೆ ಹಾಕ್ಬಿಡ್ತೀವಿ. ಸೊ ಒಣಗಿದ ಬಟ್ಟೆಗಳನ್ನೆಲ್ಲ ತಂದು ಮಡ್ಚಿರೋದು ನೆಕ್ಸ್ಟ್ ಇಂದ ಟಾಸ್ಕು. ಸೊ ಮಡ್ಚಿರೋದು ಹೆಚ್ಚಲ್ಲ, ನನಗಂತೂ ಬಟ್ಟೆ ತೊಳೆಯೋದಾದ್ರೆ ತೊಳಿಬೋದು, ಆಮೇಲೆ ಪಾತ್ರೆನ ತೊಳೆಯೋದಾದರೂ ತೊಳಿಬೋದು. ಬಟ್ ಅದನ್ನು ತಂದು ಮಡ್ಚಿರೋದಾಗಿರ್ಬೋದು, ಪಾತ್ರೆನ ಜೋಡಿಸಿರೋದಾಗಿರ್ಬೋದು, ಇವೆಲ್ಲ ಒಂಥರ ಕಿರಿಕಿರಿ ಕೆಲಸಗಳು ಅನಿಸುತ್ತೆ. ಅದು ಅಲ್ಲದೆ ಸಪ್ರೇಟ್ ಮಡ್ಚಿಡಬೇಕು, ಯಾವ್ದು ನೋಡಿ. ಆ್ಯಂಡ್ ಅದರಲ್ಲಿ ನನ್ನ ಮಗಳದಂತೂ ಸಣ್ಣ ಬಟ್ಟೆಗಳು, ಅದು ಮಡ್ಚಿಡೋಕ್ಕೆ ಕಿರಿಕಿರಿ ಸ್ವಲ್ಪ, ಆದರೆ ಕ್ಯೂಟು ಚೆನ್ನಾಗಿರತ್ತೆ ಒಂಥರ ಸಣ್ಣ ಬಟ್ಟೆ ಮಡ್ಚಿಡೋಕ್ಕೂ. ಆ್ಯಂಡ್ ಎಲ್ಲದು ಸಪ್ರೇಟಾಗಿ ಬಟ್ಟೆಗಳನ್ನು ಮಡ್ಚಿಟ್ಮೇಲೆ ತಗೊಂಡೋಗಿ ಮತ್ತೆ ಜೋಡಿಸಿಟ್ಕೋಬೇಕು. ನನ್ನ ಮಗಳದೂ ಫಸ್ಟಿಗೆ ನಾನು ಮಷೀನಿಗೆ ಹಾಕ್ತಿದ್ದೆ, ಬಟ್ ಅವಳದಂತೂ ಕಲೆನೇ ಹೋಗಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ಮಣ್ಣಲ್ಲಿ ಎಲ್ಲ ಆಟ ಆಡ್ತಾಳಲ್ಲ, ಹಾಗಲಿಕ್ಕೆ ಹೋಗೋದು ಕಲೆ ನಿಂತ್ಬಿಡುತ್ತೆ. ಆ್ಯಂಡ್ ವಾಷಿಂಗ್ ಮಿಷಿನಲ್ಲಿ ಸಣ್ಣ ಮಕ್ಕಳದ್ದು ಬಟ್ಟೆ ಆಗಿರ್ಬೋದು, ಮತ್ತು ಸಣ್ಣ ಬಟ್ಟೆಗಳದ್ದೇನಿರುತ್ತೆ ಅದರಲ್ಲಿ ಕಲೆ ಅಷ್ಟು ನೀಟಾಗಿ ಹೋಗಲ್ಲ. ಹಾಗಲಿಕ್ಕೆ ಹೋಗಿ ನಾನು ಕೈಯಲ್ಲಿ ಒಂದು ಸತಿ ವಾಶ್ ಮಾಡಿ ಆಮೇಲೆ ಮಷೀನಿಗೆ ಡ್ರೈಗೆ ಹಾಕ್ಬಿಡ್ತೀನಿ, ಇಲ್ಲಾಂದರೆ ಬೇಗ ಒಣಗೋದು ಇಲ್ಲ. ಸೊ ಎಲ್ಲ ಬಟ್ಟೆನೂ ಮಡ್ಚಿಟ್ಮೇಲೆ ತಗೊಂಡೋಗಿ ರೂಮಲ್ಲಿ ನಾವು ಜೋಡಿಸಿಟ್ಕೊಬಿಡ್ತೀನಿ. ನನ್ನ ಮಗಳು ಡೈಲಿ ವೇರ್ ಬಟ್ಟೆಗಳನ್ನೆಲ್ಲ ಕೆಳಗಡೆ ಒಂದು ಟಬ್ಬಲ್ಲಿ ಹಾಕಿಟ್ಬಿಟ್ಟಿದ್ದೀನಿ. ಪದೇ ವಾರ್ಡ್ರೋಬ್ ತೆಗಿತಾ
ಇರೋಕ್ಕಾಗಲ್ಲ ಅನ್ನೋ ರೀಸನ್ನಿಗೆ. ಆ್ಯಂಡ್ ನಮ್ಮದೆಲ್ಲ ಸಪ್ರೇಟಾಗೇ ಇಟ್ಕೊಂಡಿದ್ದೀನಿ. ಆ್ಯಂಡ್ ಕೆಲವು ಟ್ರೇಗಳು ಯೂಸ್ ಮಾಡ್ತೀನಿ ನಾನು. ಟ್ರೇಯಲ್ಲಿಟ್ಟರೆ ನೀಟಾಗಿ ಒಂದು ಕಡೆ ಇರುತ್ತೆ, ಹಾಗೆ ಜೋಡಿಸಿಟ್ರೆ ಒಂದು ಎಳಿಬೇಕಾದ್ರೆ ಇನ್ನೊಂದು ಬಿದ್ದೋಗುತ್ತೆ ಅನ್ನೋ ರೀಸನ್ನಿಗೆ ಟ್ರೇಯಲ್ಲಿ ಇಟ್ಕೊಂಡ್ಬಿಟ್ರೆ ಅದಾದ್ರೂ ಪಾಡಿಗೆ ಅದೊಂದು ಟ್ರೇಯಲ್ಲಿ ಫುಲ್ಲು ನೀಟಾಗಿ ಇರುತ್ತೆ ಅನ್ನೋ ರೀಸನ್ನಿಗೆ. ಆ್ಯಂಡ್ ನಮ್ಮ ಮನೇಲಿ ನಮ್ಮತ್ತೆ ಬೆಡ್ಶೀಟ್ ಆಗಿರ್ಬೋದು, ಪಿಲ್ಲೋ ಕವರ್ಸ್ ಆಗಿರ್ಬೋದು, ಕರ್ಟನ್ಸ್ ಆಗಿರ್ಬೋದು, ಇದು ಯಾವುದನ್ನು ವಾಷಿಂಗ್ ಮಿಷಿನಿಗೆ ಹಾಕೋದಿಲ್ಲ, ಎಲ್ಲ ಕೈಯಲ್ಲೇ ತೊಳೆಯೋದು ಅಂತಾರೆ. ಬಿಕಾಸ್ ಅದ್ರಲ್ಲಿ ನೂಲು ಹೇಳುತ್ತೆ ಅನ್ನೋ ಒಂದು ರೀಸನ್ನಿಗೆ ಹೇಳ್ತಾರೆ. ಬಟ್ ಹಾಗೇನೂ ಆಗಲ್ಲ. ಬಟ್ ಅದು ಅವರ ನಂಬಿಕೆ. ಸೊ ಅವ್ರು ಯಾವಾಗಲೂ ಅದನ್ನೆಲ್ಲ ಕೈಯಲ್ಲೇ ತೊಳಿತಾರೆ, ಮಷಿನಿಗೆ ಹಾಕೋಕ್ಕೆ ಬಿಡಲ್ಲ. ನೆಕ್ಸ್ಟ್ ನಂದು ಮೇನ್ ಟಾಸ್ಕ್ ಏನಂದರೆ ಒಲೆಗೆ ಬೆಂಕಿ ಹಚ್ಚೋದು. ಬಟ್ ನನಗೆ ಬರಲ್ಲ. ಆ್ಯಂಡ್ ಟ್ರೈ ಮಾಡೋದು, ಬಟ್ ನನಗಿದೆ ತುಂಬ ಟೈಮ್ ತಗೊಳುತ್ತೆ. ಆ್ಯಂಡ್ ಅದು ಅಷ್ಟೇ ಅಲ್ಲದೆ ಸೆಕೆಗಂತೂ ಸಿಕ್ಕಾಪಟ್ಟೆ ಸ್ವೆಟ್ ಆಗ್ತೀನಿ ಬೆಂಕಿ ಮಾಡಿ ಬರಬೇಕಾದ್ರೆ. ಲಾಸ್ಟಿಗೆ ನೋಡಿ ಟ್ರೈ ಮಾಡಿ ಪ್ಲಾಸ್ಟಿಕ್ ಹಾಕಿ ಬೆಂಕಿ ಹಚ್ಚಿಬಿಡ್ತೀನಿ. ಆ್ಯಕ್ಚುಲಿ ಪ್ಲಾಸ್ಟಿಕ್ ಹಾಕಿ ಬೆಂಕಿ ಹಚ್ಚಿದ್ರೆ ಹೊಗೆ ಪೈಪಲ್ಲಿ ಕಟ್ಕೊಳ್ಳುತ್ತಂತೆ, ಕಸ ಕಟ್ಕೊಳ್ಳುತ್ತಂತೆ. ಹೊಗೆ ಪ್ಲಾಸ್ಟಿಕ್ದು ಹೊಗೆ ಹೋಗಿ ಕಸ ಕಟ್ಕೊಳ್ಳುತ್ತೆ. ಸೊ ಪ್ಲಾಸ್ಟಿಕ್ ಹಾಕಬಾರ್ದು ನೀರು ಬಿಸಿ ಮಾಡೋಕ್ಕೆ ಅಂತಾರೆ. ಬಟ್ ನನಗೆ ಬರಲ್ಲ, ನನಗೆ ಬರೋದೇ ಹಾಗೆ. ಬಿಕಾಸ್ ಇವಾಗ ಸೀಮೆಣ್ಣೆ ಎಲ್ಲ ಏನೂ ಇಲ್ಲ. ಅವಾಗಾದರೆ ಸೀಮೆಣ್ಣೆ ಇರ್ತಿತ್ತು, ದಬಾಯಿಸಿ ಹಾಕ್ಬಿಡ್ತಿದ್ವಿ, ಹತ್ಕೊಂಡ್ಬಿಡ್ತಿತ್ತು ಬೆಂಕಿ. ಬಟ್ ಇವಾಗ ಹಂಗಲ್ಲ. ಸೊ ಬಾತ್ರೂಮಿಗೆಲ್ಲ ಬೆಂಕಿ ಹಾಕೋದೇ ಕಷ್ಟ ಆಗೋಗ್ಬಿಟ್ಟಿದೆ. ಬಟ್ ನಾನಂತೂ ಪ್ಲಾಸ್ಟಿಕ್ ಯೂಸ್ ಮಾಡೇ ಮಾಡ್ತೀನಿ, ಇನ್ನೇನು ಆಪ್ಷನ್ನೇ ಇಲ್ಲ ನನಗೆ. ನೆಕ್ಸ್ಟ್ ಎಲ್ಲ ಆದಮೇಲೆ ನನ್ನ ಮಗಳಿಗೆ ಒಂದು ಲೋಟ ಹಾಲು ಕುಡ್ಸೋಣ ಅಂತ ಅವಳು ಅಷ್ಟೊತ್ತಿಗೆಲ್ಲೋ ಹೋಗಿದ್ದು ನಮ್ಮ ಅತ್ತೆ ಜೊತೆಗೆ. ಹೋಗಿ ಬಂದಮೇಲೆ ಅವಳಿಗೂ ಒಂದು ಲೋಟ ಹಾಲು ಬಿಸಿ ಮಾಡಿ ಅದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಕ್ತೀನಿ. ಬಟ್ ಏನು ಮಾಡೋದು, ಸ್ವಲ್ಪ ಆದರೂ ಸ್ವೀಟ್ ಇಲ್ಲ ಅಂದರೆ ಕುಡಿಯೋಲ್ಲ ಮಕ್ಕಳು. ಆ್ಯಕ್ಚುಲಿ ಬೋರ್ನ್ವಿಟಾ, ಹಾರ್ಲಿಕ್ಸು, ಬೂಸ್ಟ್ ಇಂಥವೆಲ್ಲ ಹಾಕಬಾರ್ದು ಮಕ್ಕಳಿಗೆ, ತುಂಬ ಶುಗರ್ ಕಂಟೆಂಟ್ ಇರುತ್ತೆ ಅಂತಾರೆ. ಹಾಗಲಿಕ್ಕೆ ಹೋಗಿ ಯಾವುದು ಯೂಸ್ ಮಾಡ್ತಿಲ್ಲ. ಇನ್ಯಾವುದಾದ್ರು ಡಾಕ್ಟರ್ ಹತ್ರನೇ ಸಜೆಷನ್ ಕೇಳಿ ಯೂಸ್ ಮಾಡಬೇಕು ಅಷ್ಟೇ. ಅದಾದಮೇಲೆ ಅಕ್ಕಪಕ್ಕದ ಮನೆ ಮಕ್ಕಳೆಲ್ಲ ಬರ್ತಾರೆ ಡೈಲಿ. ಬಂದು ಮಗು ಒಟ್ಟಿಗೆ ಸ್ವಲ್ಪ ಹೊತ್ತು ಆಟ ಆಡ್ತಾ ಇರ್ತಾರೆ. ಹೇಗೋ ಅವಳು ಆಟ ಇರ್ತಾಳಲ್ಲ, ಹಾಗಲಿಕ್ಕೆ ಹೋಗಿ ನಾನು ಸ್ನಾನ ಮಾಡ್ಕೊಂಬರೋಣ ಅಂತ ಸ್ನಾನಕ್ಕೆ ಹೊರಟಿದ್ದೆ. ಅಷ್ಟೋ ತನಕ ಅವ್ರು ಮ್ಯಾನೇಜ್ ಮಾಡ್ತಾರೆ. ಅವ್ರು ಬಂದರು ಅಂದರೆ ನನ್ನ ಕೈಯಲ್ಲಿದ್ದವಳು ಜಾರ್ಕೊಂಡು ಹೋಗ್ತಾಳೆ. ಅಷ್ಟು ಅವಳಿಗೆ ಕನ್ಫರ್ಮ್ ಇರುತ್ತೆ ಅವಳು ಆಟಾಡ್ಸೋಕ್ಕೆ ಬಂದಿರ್ತಾರೆ ಅಂತ. ಸೊ ನಾನು ನೆಕ್ಸ್ಟ್ ಸ್ನಾನ ಎಲ್ಲ ಮಾಡ್ಕೊಬಂದು ಸ್ಕಿನ್ ಕೇರು ಅದು ಇದು ಎಲ್ಲ ನಂದು ಆ್ಯಸ್ ಯೂಶ್ವಲ್ ಇದ್ದಿದ್ದೆ ಅಲ್ವಾ. ಬಾಡಿ ಲೋಷನ್ ಅಂತೂ ಈಗಿನ ಇದ್ರಲ್ಲಿ ಹಚ್ಚಿಲ್ಲ ಅಂದರೆ ಸ್ಕಿನ್ನೆಲ್ಲ, ನನ್ನಂತೂ ಸಿಕ್ಕಾಪಟ್ಟೆ ಡ್ರೈ ಸ್ಕಿನ್ನು, ಫುಲ್ ಒಂಥರ ಆಗಿಬಿಡುತ್ತೆ. ಆ್ಯಂಡ್ ನಾನಂತೂ ತಲೆ ಬಾಚೋದೇ ತುಂಬ ಕಮ್ಮಿ. ಆ್ಯಕ್ಚುಲಿ ದಿನಕ್ಕೆ 2 ಸತಿನಾದರೂ ತಲೆ ಬಾಚಬೇಕಂತೆ, ಅವಾಗನೇ ಹೇರು ಹೆಲ್ದಿಯಾಗಿರುತ್ತೆ ಅಂತಾರೆ. ಬಟ್ ನನಗೆ ಸೀರಿಯಸ್ಲಿ ಪುಟ್ಸೋತೆ ಆಗೋಲ್ಲ. ಸ್ನಾನ ಮಾಡ್ಕೊಂಬಂದ ತಕ್ಷಣ ಒಂದು ಸತಿ ಬಾಚ್ಕೊಳ್ಳೋದು ಅಷ್ಟೇ, ಬಿಟ್ಟರೆ ಬೇರೆ ಟೈಮಲ್ಲಿ ಆಗೋಲ್ಲ. ವೀಕ್ಲಿ 2 ಟೈಮ್ಸ್ ಎಣ್ಣೆ ಹಾಕೋದು, ಸ್ನಾನ ಮಾಡೋದು ತಲೆಗೆ. ಬೇರೆ ಸಪ್ರೇಟಾಗಿ ಯಾವುದು ಏನು ಕೇರಿಂಗ್ ಅಂತ ಏನೂ ಇಲ್ಲ ಹೇರಿಗೆ. ಬಟ್ ಅವಾಗೆಲ್ಲ ಮಾಡ್ತಿದ್ವಿ, ಅಗಸೆ ಬೀಜದಾಗಿರೋದು, ಮೀನ್ಸ್ ಫ್ಲಾಕ್ಸ್ ಸೀಡ್ಸಿಂದಾಗಿರ್ಬೋದು, ದಾಸವಾಳದ್ದು ಅವಾಗೆಲ್ಲ ಮಾಡ್ತಿದ್ವಿ. ಬಟ್ ಇವಾಗಿನ ಲೈಫ್ ಸ್ಟೈಲ್ ಹೇಗಿದೆ ಅಂದರೆ ಯಾವುದನ್ನು ಮಾಡೋಕ್ಕೂ ಪುರ್ಸೋತು ಆಗೋಲ್ಲ, ಟೈಮು ಸಾಕಾಗಲ್ಲ, ಹಾಗಿರುತ್ತೆ. ಅದ್ರಲ್ಲೂ ಮಗು ಆದಮೇಲಂತೂ ಮುಗೀತು ಲೈಫು. ಕಂಪ್ಲೀಟ್ ಟೈಮು ನಾವು ಅವ್ರಿಗಂತಲೇ ತೆಗೆದಿಟ್ಬಿಡ್ಬೇಕಾಗತ್ತೆ. ಸ್ನಾನ ಎಲ್ಲ ಮಾಡ್ಕೊಬಂದು ದೇವ್ರಿಗೆ ಒಂದು ಸತಿ ಕೈ ಮುಗಿದು ಬಿಟ್ಟರೆ ಅಲ್ಲಿಗೆ ಕಂಪ್ಲೀಟ್ ಅನಿಸ್ಬಿಡತ್ತೆ. ಸೊ ಇಷ್ಟೆಲ್ಲ ಆಗಬೇಕಾದ್ರೆ ನಂದು 6 ಆಗಿಬಿಟ್ಟಿದೆ. ಆ್ಯಕ್ಚುಲಿ ಇವತ್ತು ಶುರು ಮಾಡ್ತಾನೆ 4:30 ಆಗಿತ್ತು. 4:30ಇಂದ 6 ತನಕ ಇಷ್ಟೆಲ್ಲ ಕೆಲಸ ಆಗೋಗುತ್ತೆ. ಸೊ ಲೈಟ್ ಹಾಕಿಬಿಟ್ಟು ನಾನು ಹೊರಗಡೆ ಹೋದೆ. ನೋಡಿದ್ರೆ ನನ್ನ ಮಗುಗೆ ಮಕ್ಕಳು ತಿನ್ನಿಸ್ತಾಯಿದ್ರು. ಅವಳು ಮಧ್ಯಾಹ್ನ ತಿಂದಿರಲಿಲ್ಲಲ್ವ, ಹಾಗಲಿಕ್ಕೆ ಹೋಗಿ ಅತ್ತೆ ಪ್ಲೇಟಿಗೆ ಒಂದು ಸ್ವಲ್ಪ ಹಾಕಿದ್ರು, ಮಕ್ಕಳು ತಿನ್ನಿಸಿದ್ರೆ ಅದು ತಿಂತಂತ. ಅವು ಪಾಪ ಚಂದ ಮಾಮ ಈ ಮಮ್ಮ ಅಂತೆಲ್ಲ ತೋರಿಸ್ಕೊಂಡು ತಿನ್ನಿಸ್ತಾಯಿದ್ರು. ಬರೀ ಒಂದು 2 ತುತ್ತು ತಿಂದಿದ್ದಂತೆ. ಯಾಕೋ ಇವತ್ತಿಡೀ ಸರಿ ಊಟ ಮಾಡಿಲ್ಲ. ಮಾರ್ನಿಂಗ್ ಒಂದು ಹೊತ್ತು ಮಾಡ್ತಾಳೆ, ಅದರಲ್ಲೂ ನನ್ನ ನೋಡಿಬಿಟ್ಲು ಇನ್ನೂ ಹಠ ಶುರು ಮಾಡಿದ್ಲು, ಬರಬೇಕು ಅಂತ. ಆದರೂ ಅವರೇನೋ ಮಂಗ ಮಾಡಿ ಮತ್ತೆ ಆ ಕಡೆ ಕರ್ಕೊಂಡು ಹೋದರು ಮಕ್ಕಳು. ಆದ್ರೂ ಯಾಕೋ ಸರಿ ತಿಂದಿಲ್ಲ. ಅಷ್ಟೊತ್ತಿಗೆ 7:30 ಹಾಗೆ ಎಲ್ಲ ಟೈಮ್ ಆಗೋಯಿತು. ಇನ್ನೇನೇನು ಬ್ರೆಡ್ ಆಮ್ಲೆಟ್ ಆದರೂ ಮಾಡ್ಕೊಡೋಣ ಅಂತ ಒಂದು ಆಮ್ಲೆಟಿಗೆ ಆ್ಯಸ್ ಯೂಶ್ವಲು ಉಪ್ಪು, ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಅರಿಶಿನ ಪುಡಿ, ನಾಟಿ ಕೋಳಿ ಮೊಟ್ಟೆ. ನಾನು ಅವಳಿಗೆ ನಾಟಿ ಕೋಳಿ ಮೊಟ್ಟೆನೇ ಕೊಡೋದು, ತುಂಬ ಒಳ್ಳೆಯದು ಅಂತ. ಬಟ್ ನಾಟಿ ಕೋಳಿ ಮೊಟ್ಟೆ ಹಸಿ ತಿಂದರೆ ತುಂಬ ಹೀಟ್ ಅಂತಾರೆ. ನಾನು ಏನು ಬಾಣಂತಿಲಿ 1-2 ದಿನ ತಿಂದು ಸಿಕ್ಕಾಪಟ್ಟೆ ಹೀಟ್ ಅನ್ನಿಸ್ಬಿಟ್ಟಿತ್ತು, ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ. ಬಟ್ ಏನು ಬೋನಿಗೆಲ್ಲ ತುಂಬ ಒಳ್ಳೇದಂತಾರೆ, ಆದರೆ ತಿನ್ನೋಕ್ಕಾಗಲ್ಲ, ಹೀಟ್ ಅದು ತುಂಬ. ಬರೀ ಹಾಗೆ ಹಸಿದು ತಿಂದರೆ, ಬಟ್ ಬೇಯಿಸ್ಕೊಂಡು ತಿಂದರೆ ಅಷ್ಟಿದೆ ಅನಿಸಲ್ಲ. ಸೊ ನೆಕ್ಸ್ಟ್ ಅವಳಿಗೆ ನಾನು ಬ್ರೆಡ್ ಆಮ್ಲೆಟು ಮಾಡ್ಕೊಂಡು ಹೋದೆ. ಆದರೆ ಅದನ್ನು ಏನೇನೋ ಕೊಂಗಾಟ ಮಾಡಿ ತಿನ್ಸೋಕ್ಕೆ ಟ್ರೈ ಮಾಡಿದ್ರು ಅದನ್ನು ತಿಂದಿಲ್ಲ. 1-2 ಬಾಯಿ ತಿನ್ನಲು ಅಷ್ಟೇ. ಯಾಕೆ ಮಾಡ್ತಾವಪ್ಪ, ಏನಾದರೂ ಟಿಪ್ಸ್ ಅವರು ಸಜೆಷನ್ ಇದ್ದರೆ ಕೊಡಿ, ಮಕ್ಕಳಿಗೆ ಹೇಗೆ ತಿನ್ನಿಸ್ಬೇಕು ಆ್ಯಂಡ್ ಅವ್ರಿಗೆ ಹಸುವಾಗೋಕ್ಕೆ ಏನು ಮಾಡಬೇಕು ಅನ್ನೋದು. ಸೊ ನಾವು ಅವಳಿಗೆ ದಿನಕ್ಕೆ 2 ಟೈಮ್ ಸ್ನಾನ ಮಾಡಿಸ್ತೀವಿ. ಮಾರ್ನಿಂಗ್ ಒಂದು ಸತಿ, ನೈಟ್ ಒಂದು ಸತಿ. ಸ್ನಾನ ಮಾಡಿಸಿದ ತಕ್ಷಣ ಮಲಗಿಸ್ಬಿಡ್ತೀವಿ. ಮಾರ್ನಿಂಗು ಅಷ್ಟೇ, ಈವ್ನಿಂಗು ಅಷ್ಟೇ.
ಸೊ ಇವಾಗನೂ ಅವಳಿಗೆ ಸ್ನಾನ ಎಲ್ಲ ಮಾಡಿಸಿ ಕರ್ಕೊಬಂದು ಮಲಗಿಸ್ದೆ. ಡೈಪರ್ ನೈಟ್ ಹಾಕ್ತೀವಿ, ಇಲ್ಲಾಂದರೆ ಅವರಿಗೆ ಹಿಂಸೆ ಅನಿಸುತ್ತೆ ನೈಟೆಲ್ಲ ಸುಸ್ಸು ಮಾಡಿದ್ರೆ ಅಂತ. ಬಟ್ ಡೇ ಎಲ್ಲ ಯಾವಾಗೂ ಹಾಕಲ್ಲ. ಆ್ಯಂಡ್ ಅವಳನ್ನ ಇವಾಗಲೂ ಜೋಲಿಲೇ ಮಲಗಿಸೋದು. ಜೋಲಿಲಿ ಮಲಗಿಸಿದ್ರೆ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ನೆಕ್ಸ್ಟು ಈ ಸೆಕೆಗೆ ಎ ಸಿನೂ ಆನ್ ಇಟ್ಟಿರ್ತೀವಿ, ಫ್ಯಾನು ಆನ್ ಇಟ್ಟಿರ್ತೀವಿ. ಅಷ್ಟೊಂದು ಸೆಕೆ ಇದೆ. ಫ್ಯಾನ್ ಒಂದು ಸ್ವಲ್ಪ ಕೂಲ್ ಆಗೋ ಅಷ್ಟೊತ್ತ ಆನಲ್ಲಿ ಇಟ್ಟಿರ್ತೀವಿ, ಎ ಸಿ. ಅದಾದಮೇಲೆ ಎ ಸಿನ ಸ್ವಲ್ಪ ಟೆಂಪ್ರೇಚರ್ ಮೀಡಿಯಮಿಗೆ ಇಟ್ಟು ಫ್ಯಾನ್ ರನ್ನಿಂಗಲ್ಲೇ ಇರುತ್ತೆ. ಆದರೆ ಅಷ್ಟು ಸ್ವಲ್ಪ ಕೂಲ್ ಅನಿಸಿದ್ರೂ ಅವಳಂತೂ ಬೆಡ್ಶೀಟು ಬ್ಲ್ಯಾಂಕೆಟ್ ಹಾಕ್ಕೊಳ್ಳೋದೇ ಇಲ್ಲ. ತೆಗೆದು ಹಾಕಿದ್ರೂ ತೆಗೆದು ಬಿಸಾಕ್ತಾ ಇರ್ತಾಳೆ. ಅದೇನು ಚಳಿನೇ ಆಗಲ್ವಾ ಅವ್ರಿಗೆ ಏನು ಅಂತ. ಇವಾಗ ಸೆಕೆ ಇದೆ ಓಕೆ, ಬಟ್ ಚಳಿಗಾಲದಲ್ಲೂ ಹೀಗೆ ಬ್ಲ್ಯಾಂಕೆಟ್ ಹಾಕ್ಕೊಳ್ಳೋಕೆ ಬಿಡ್ತಾ ಇರಲಿಲ್ಲ ಅವಳು. ನೆಕ್ಸ್ಟ್ ಇದೆಲ್ಲ ಆದಮೇಲೆ ಮನೆಯವರಿಗಂತ ಮುದ್ದೆ ಮಾಡೋಕ್ಕೆ ಶುರು ಮಾಡಿದೆ. ನಾನು 7:30 ಹಾಗೇ ಚಪಾತಿ ಇತ್ತು, ಚಪಾತಿ ತಿಂದುಬಿಟ್ಟೆ. ನಾನು ಬೇಗ ಊಟ ಮಾಡ್ತೀನಿ ಇವಾಗ. ಫಸ್ಟಿಗೆಲ್ಲ ತುಂಬ ಲೇಟ್ ಆಗ್ತಿತ್ತು. 10 o'clock ಆದರೂ ಊಟ ಮಾಡ್ತಿರ್ಲಿಲ್ಲ. ಎಲ್ಲರೊಟ್ಟಿಗೆ ನಾನು ಊಟ ಮಾಡ್ತಾಯಿದ್ದೆ. ಬಟ್ ಇವಾಗ ಆಲ್ಮೋಸ್ಟ್ 1 ಮಂತ್ ಆಗ್ತಾ ಬಂತು. ನಾನು 7:30 8 o'clock ಒಳಗೆ ಊಟ ಮುಗಿಸ್ಕೊಂಡು ಬಿಡ್ತೀನಿ. ಅಷ್ಟೊತ್ತಿಗೆ ಮಲಗೋಕ್ಕೂ 2 hour ಮುಂಚೆ ಊಟ ಮಾಡಿದ್ರೆ ಡೈಜೆಸ್ಟ್ ಆಗುತ್ತಂತೆ, ಹೆಲ್ತಿಗೂ ಒಳ್ಳೆಯದು, ಫ್ಯಾಟ್ ಬರ್ನ್ ಆಗುತ್ತಂತೆ. ಹಾಗಾಗ್ಲಿಕ್ಕೋಗಿ ಏನೋ ಒಂಚೂರಾದರೂ ಡೆಲಿವರಿ ಆದಮೇಲೆ ಏನು ಹೊಟ್ಟೆ ಬಂದಿದೆ ಅದನ್ನೊಂದು ಸ್ವಲ್ಪನಾದರೂ ಕಮ್ಮಿ ಮಾಡೋಣ ಅಂತ ಅಷ್ಟೇ. ಏನು ಗೊತ್ತಿಲ್ಲ ಅದು ಹೆಂಗಿರತ್ತೆ. ಫಸ್ಟಿಗೆ ನಮ್ಮ ಬಾಡಿ ಫುಲ್ ಚೇಂಜ್ ಆಗಿಬಿಡತ್ತೆ ಡೆಲಿವರಿ ಆದಮೇಲೆ. ಅಷ್ಟು ಒಂಥರ ಹೊಟ್ಟೆ ಎಲ್ಲ ಬಂದು ಮತ್ತೆ ನೋಡಿದ್ರೆ ಯಾರು ಪ್ರೆಗ್ನೆಂಟಾ ಅಂತ ಕೇಳಬೇಕು, ಹಾಗಾಗಿರುತ್ತೆ ನಮ್ಮ ಬಾಡಿ. ಸೊ ಅಗೇನ್ ನಮ್ಮ ಅಕ್ಷಯ ಪಾತ್ರೆ ತುಂಬಿತ್ತು. ತೊಳೆದು ಮತ್ತು ತೊಳೆದಿರೋ ಪಾತ್ರೆನೆಲ್ಲ ಜೋಡಿಸಿ ಮುದ್ದೆ ಎಲ್ಲ ರೆಡಿ ಮಾಡಿ ಚಿಕನ್ ಸಾರು ಮಾಡಿದರು. ಚಿಕನ್ ಸಾರು ಆ್ಯಂಡ್ ಮಟನ್ ಗ್ರೇವಿನೂ ಇತ್ತು. ಮುದ್ದೆ ಎಲ್ಲ ಮಾಡಿ ಪಾತ್ರೆನೂ ಜೋಡಿಸಿಟ್ಟು ಊಟಕ್ಕೂ ಅಷ್ಟೊತ್ತಿಗೆಲ್ಲ ಬಂದರು ಒಬ್ಬೊಬ್ಬರೇ ಊಟ ಮಾಡಲಿಕ್ಕೂ. ಸೊ ಇದಿಷ್ಟು ನನ್ನ ಡೈಲಿ ಈವ್ನಿಂಗ್ ರೂಟೀನು. ಯಾವುದು ಕಮ್ಮಿ ಆಗಲ್ಲ, 1-2 ಜಾಸ್ತಿನೇ ಇರುತ್ತೆ ಬಿಟ್ಟರೆ ಕೆಲಸ, ಕಮ್ಮಿ ಅಂತ ಆಗಲ್ಲ. ಸೊ ನಾನು ನೆಕ್ಸ್ಟ್ ಮಾವ ಮಂಡಕ್ಕಿ ಖಾರ ಕೊಟ್ಟರು, ಹಾಗೆ ತಿಂತ ಮುಗೀತು ನಂದು. ಇಲ್ಲಿಗೆ ಡೇ ಕಂಪ್ಲೀಟ್ ಆಯಿತು. ಟಾಟಾ.